ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಿಕಲಾ ನೂತನಗೌಡ. ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಹೆಗಲ್ಮುಟ್ ನೋಡ್ಕೊಳ್ತೀರಿ? ಪ್ರಿಯಾಂಕ್ ಖರ್ಗೆಗೆ ಮುರುಗೇಶ್ ನಿರಾಣಿ ತಿರುಗೇಟು. ನೋಡಿ, ಈಗ ಬರೀ ರಾಜ್ಯ ರಾಜಕಾರಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘತೆ ಸದ್ದುಗದ್ದಲ ಹೆಚ್ಚಾಗ್ತಾ ಇದೆ. ಇತ್ತ ವಿಪಕ್ಷ ನಾಯಕರಿಗೆ ಆಡಳಿತ ಪಕ್ಷದ ನಾಯಕರು ಕೌಂಟರ್. ಮುಖ್ಯವಾಗಿ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ನಿರಂತರವಾಗಿ ದಿನ ಬೆಳಗಾದ್ರೆ RSS ವಿಷಯದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತ್ತ ಬಿಜೆಪಿ ನಾಯಕರು ಕೂಡ ಕೌಂಟರ್ ಅನ್ನ ಕೊಡ್ತಾ ಇರ್ತಾರೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಯಾರೇ ಪ್ರಶ್ನೆ ಮಾಡಿದ್ರು ಬಿಜೆಪಿ ತನ್ನ ಗಾಂಭೀರ್ಯ ಕಳೆದುಕೊಳ್ಳುತ್ತೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವ ಕೊಡುಗೆಯನ್ನ ನೀಡದ ಸಂಘಟನೆ ಇವತ್ತು ದೇಶಕ್ಕೆ ದೇಶಭಕ್ತಿಯ ಪಾಠವನ್ನ ಹೇಳೋದು ಯಾಕೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿ ನಡುವಿನ ಸಂಬಂಧವನ್ನ ಅತ್ಯಂತ ತೀಕ್ಷ್ಣವಾದ ಪದಗಳಲ್ಲಿ ವಿಶ್ಲೇಷಿಸುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ಪೋಸ್ಟ್ ಅನ್ನ ಹಾಕಿ ವಿಪಕ್ಷ ಬಿಜೆಪಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ. RSS ಗಲಿಬಿಲಿಗೊಂಡ್ರೆ ಬಿಜೆಪಿ ಬುಸುಗುಡುತ್ತೆ ಅಂತ ಲೇವಡಿಯನ್ನ ಮಾಡಿರುವ ಗೃಹ ಸಚಿವ, ಬಿಜೆಪಿಯು ಕೇವಲ RSSನ ರಾಜಕೀಯ ಸಾಧನವಾಗಿ ಕೆಲಸವನ್ನ ಮಾಡ್ತಾ ಇದೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಇನ್ನು RSS ಅನ್ನು ಯಾರೇ ಪ್ರಶ್ನೆ ಮಾಡಿದ್ರು ಬಿಜೆಪಿ ತನ್ನ ಗಾಂಭೀರ್ಯ ಕಳೆದುಕೊಳ್ಳುತ್ತೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಯಾವ ಕೊಡುಗೆಯನ್ನು ನೀಡದ ಸಂಘಟನೆ ಇವತ್ತು ದೇಶಕ್ಕೆ ದೇಶಭಕ್ತಿಯ ಪಾಠವನ್ನ ಹೇಳೋದು ಯಾಕೆ ಅಂತ ಸಂಘಟನೆಯನ್ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಬುಸುಗುಡುತ್ತೆ. ಅಷ್ಟೇ ಅಲ್ಲದೆ ನಾಗಪುರದಲ್ಲಿ ತ್ರಿವರ್ಣ ಧ್ವಜ ಆರಿಸೋದಕ್ಕೆ 52 ವರ್ಷ ಯಾಕೆ ಬೇಕಾಯಿತು ಅಂತ RSS ಅನ್ನ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಒಂದು ರೀತಿ ಸಿಡಿಮಿಡಿಗೊಳ್ಳುತ್ತೆ, ಹಾವಿನ ರೀತಿ ಎಡೆ ಎತ್ತಿ ನಿಂತ್ಕೊಳ್ಳುತ್ತೆ. ದೇಶದ ಸರ್ವೋಚ್ಚ ಕಾನೂನಿನ ಸಂವಿಧಾನಕ್ಕೆ RSS ಎಷ್ಟು ನಿಷ್ಠೆ ತೋರುತ್ತೆ ಅನ್ನುವ ಬಗ್ಗೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಸಂಶಯವನ್ನ ವ್ಯಕ್ತಪಡಿಸಿದರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಂದ್ರ ಸರ್ಕಾರ ಕಾಂಗ್ರೆಸ್ ನಾಯಕರನ್ನ ಗುರಿಯಾಗಿಸಿ ED-IT ದಾಳಿಯನ್ನ ಒಂದು ಕಡೆ ನಡೆಸ್ತಾ ಇದೆ. ಮುಂದೆ ನಮ್ಮ ಮೇಲೂ ರೇಡ್ ಆಗಬಹುದು ಅಂತ ಪ್ರಿಯಾಂಕ್ ಖರ್ಗೆ ಕಳವನ್ನವನ್ನ ವ್ಯಕ್ತಪಡಿಸಿದ್ದಕ್ಕೆ ನಿರಾಣಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಹೆಗಲ್ಮುಟ್ ನೋಡ್ಕೊಳ್ತೀರಿ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ED ಯಾರ ಕೈಗೊಂಬೆಯೂ ಕೂಡ ಅಲ್ಲ, ಅದು ಸ್ವತಂತ್ರವಾಗಿ ಕೆಲಸ ಮಾಡುವ ಸಂಸ್ಥೆ. ಸಾಕಷ್ಟು ಪುರಾವೆ ಹಾಗೆ ಪ್ರೂಫ್ ಸಿಕ್ಕ ಬಳಿಕವೇ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ಸೂಕ್ಷ್ಮ ಸಾಕ್ಷಿಗಳಲ್ಲದೆ ಯಾರ ಮನೆಗೂ ED ಹೋಗುವುದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಯಾವುದೇ ತಪ್ಪು ಮಾಡದೆ ಕ್ಲೀನ್ ಆಗಿದ್ರೆ ಯಾಕೆ ಹೆದರಬೇಕು ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರೋದು ಸ್ಪಷ್ಟ. ಗೌಪ್ಯ ಮತದಾನ ಆಗಿರೋದ್ರಿಂದ ಯಾರು ಅಂತ ಕಂಡು ಹಿಡಿಯೋದು ಕಷ್ಟ. 200 ಮಂದಿ ಕಳ್ಳರು ತಪ್ಪಿಸ್ಕೊಂಡ್ರು, ಒಬ್ಬ ನಿಷ್ಠಾವಂತನಿಗೆ ಶಿಕ್ಷೆ ಆಗಬಾರ್ದು ಅಂತ ಮುರುಗೇಶ್ ನಿರಾಣಿ ಅವರು ಇದೇ ಸಂದರ್ಭದಲ್ಲಿ ಹೇಳಿದ್ರು. ಒಂದು ಕಡೆ ಏನು ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಅಥವಾ ಭಾವನ ಮನೆಯಲ್ಲಿ ED ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿದ ನಂತರ ಕಾಂಗ್ರೆಸ್ ಪಾಳ್ಯದಲ್ಲಿ ಬಿಜೆಪಿಯವರು ಅಂದ್ರೆ ಕೇಂದ್ರದಿಂದ EDಯನ್ನ ಚೂ ಬಿಟ್ಟಿದ್ದಾರೆ, ಅದು ಬಿಟ್ಟಿದ್ದಾರೆ, ಇದು ಬಿಟ್ಟಿದ್ದಾರೆ ಅಂತ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋದು ಕಾಂಗ್ರೆಸ್ ಪಾರ್ಟಿನೇ. ED ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಪುರಾವೆಗಳನ್ನ ಇಟ್ಕೊಳ್ದೇನೆ ಮನೆಗೆ ನುಗ್ಗೋದಿಲ್ಲ. ನಿಮ್ಮ ಬಾಗಿಲನ್ನ ಅಥವಾ ನಿಮ್ಮ ತೂತನ್ನ ನೀವು ಮುಚ್ಕೊಳ್ಳುವಂತಹ ಕೆಲಸವನ್ನ ಮಾಡಿ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ಯಾಕೆ ಹೆಗಲ್ಮುಟ್ ನೋಡ್ಕೊಳ್ತೀರಿ ಪ್ರಿಯಾಂಕ್ ಖರ್ಗೆ ಅವರೇ, ಸ್ವಲ್ಪ ಸಮಾಧಾನದಿಂದ ಉತ್ತರವನ್ನ ಕೊಡಿ ಅಂತ ಮುರುಗೇಶ್ ನಿರಾಣಿ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅಥವಾ ಕಾಂಗ್ರೆಸ್ನ ನಾಯಕರು ಸತೀಶ್ ಜಾರಕಿಹೊಳಿ ಅವರು ಏನು ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.